ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ನೈಟಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಎಲ್ಲ ಇದ್ದಿದ್ದೆ ಕೆಲಸ, ಯಾಕಂದರೆ ಪಾತ್ರೆ ತೊಳೆಯೋದಾಗಿರ್ಬೋದು, ಪ್ರತಿಯೊಂದು ಕೆಲಸನೂ ನನ್ನದೇ ಮದರ ಹೋದಾಗಿನಿಂದನೂ. ಇವತ್ತು ಬಂದುಬಿಟ್ಟು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ತುಂಬ ದಿನ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಚಪಾತಿ. ಬನ್ನಿ ನೋಡೋಣ. ಇನ್ನು ವಿನುಗೆ ಅಮ್ಮ ಎದ್ದಾಗಲಿದ್ದನು ಚಪಾತಿ ಏನು ಹಂಚೇನು ಇಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಹಂಚು ಈ ಥರ ಬೆಂಡೆಕಾಯಿ ಪಲ್ಯ ಏನು ಉರಿಯೋಂಥ ಐಟಮ್ದು ಏನಿರುತ್ತೆ ಆಗಬೇಕಾಯಿ ಈ ಥರ ಏನೂ ಮಾಡಿರಲಿಲ್ಲ. ಶೇಂಗಾ ಬೀಜ ಚಟ್ನಿ ಆ ಥರ ಆಗಿರ್ಬೋದು, ಆ ಥರ ಏನೂ ಮಾಡಿರಲಿಲ್ಲ. ಇನ್ನು ಎಲ್ಲನೂ ಪೂಜೆ ಎಲ್ಲ ಮುಗೀತಂತೆ. ಅಮ್ಮನ್ನ ಹಿಂದಕ್ಕೆ ಕಳಿಸ್ತದು ಅಂತಾರಲ್ವ, ಅಮ್ಮನ ಸಾಗಕ್ಕದು, ಅಮ್ಮನ ಹಿಂದಕ್ಕೆ ಕಳಿಸೋದು, ಈ ಥರ ಎಲ್ಲ ಅಂತಾರಲ್ಲ, ಆ ಥರ ಪೂಜೆ ಎಲ್ಲ ಮಾಡಿದಾರಂತೆ. ಅಮ್ಮನೇ ಕರ್ಕೊಂಡು ಹೋಗಿ ಮಾರಮ್ಮನ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಆ ಥರ ಪೂಜೆ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಅದಾದ ತಕ್ಷಣ ಒಂದು ಫ್ರೈ ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ತಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಈಗ ಬರ್ತಾ ಇರೋಂಥ ಹಸಿಮೆಣ್ಸಿನ್ಕಾಯಿ ಖಾರನೇ ಇರ್ತಾ ಇಲ್ಲ. ಹಂಗಾಗಿ ಇದ್ರ ಜೊತೆ ಇನ್ನೂ ಸ್ವಲ್ಪ ಏನಪ್ಪ ಅಂದರೆ ಖಾರದ ಪುಡಿನೂ ಕೂಡ ಹಾಕಬೇಕು. ಅಷ್ಟು ಒಂದು ಸ್ವಲ್ಪನೂ ಖಾರ ಇಲ್ಲ, ಟೇಸ್ಟೇ ಇರೋಲ್ಲ ಖಾರ ಇಲ್ಲ ಅಂತ ಅಂದರೆ. ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ತೀನಿ. ಇನ್ನು ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಒಂದು ಫ್ರೈ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ದಿನ ಆಯಿತು ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ತಿಂದಿಲ್ಲ. ಹಂಗಾಗಿ ಇವಾಗ ಮಾಡೋಣ ಅಂತ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಬೆಂಡೆಕಾಯಿ ಪಲ್ಯ ಇಷ್ಟನೇ ಆಗ್ತಾಯಿದ್ದಿಲ್ಲ. ವೇದಪಾಪು ಪ್ರೆಗ್ನೆನ್ಸಿಯಿಂದ ವಿನು ಪ್ರೆಗ್ನೆನ್ಸಿಯಲ್ಲಿ ತುಂಬ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕಿಂತಲೂ ಮುಂಚೆ ಈ ಬೆಂಡೆಕಾಯಿ ಪಲ್ಯ ಅಂದ್ರೇ ಆಗ್ತಾಯಿರಲಿಲ್ಲ ನನಗೆ. ಇದು ಏನಪ್ಪ ಅಂದರೆ ಬೀಟ್ರೂಟು ತುಂಬ ಇಷ್ಟ, ಬೀಟ್ರೂಟ್ ಪಲ್ಯನೂ ಕೂಡ ಇಷ್ಟ. ಬಟ್ ಅವ್ರ ಪ್ರೆಗ್ನೆನ್ಸಿಯಲ್ಲಿ ಅವರು ಬೀಟ್ರೂಟ್ ಪಲ್ಯ ಅಂದ್ರೇ ಒಂಥರ ವಾಮಿಂಟ್ ಬರೋ ರೀತಿ ಆಗ್ತಾಯಿತ್ತು. ಹಂಗಾಗಿ ಆವಾಗ ಅದನ್ನು ಅವಾಯ್ಡ್ ಮಾಡ್ಕೊತಾ ಇದ್ದೆ, ಜಾಸ್ತಿ ಈ ಥರ ಪಲ್ಯ ತಿಂತಾಯಿದ್ದೆ. ಇನ್ನು ಇವಾಗ ಬೆಂಡೆಕಾಯಿ ಕೂಡ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಬೆಂಡೆಕಾಯಿಗೂ ಎಲ್ಲ ಉಪ್ಪು ಎಲ್ಲ ಹಿಡೀಲಿ ಅಂತ ಹೇಳ್ಬಿಟ್ಟು. ಇನ್ನು ಟೊಮೊಟೊ ಹಾಕಿಲ್ಲ, ಟೊಮೊಟೊ ಲಾಸ್ಟಲ್ಲಿ ಹಾಕ್ತೀನಿ. ಕೆಲವರು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೊಜ್ಜು ರೀತಿ ಮಾಡಿಕೊಂಡು ಅದಾದ ನಂತರ ಬೆಂಡೆಕಾಯಿ ಕಲಿಸ್ತಾರೆ. ನಾನು ಕೂಡ ಮೊದಲು ಅದೇ ಥರ ಮಾಡ್ತಿದ್ದೆ, ಇವಾಗ ಆ ಥರ ಮಾಡ್ತಾ ಇಲ್ಲ. ನೋಡ್ತಾ ಇರ್ಬೋದು, ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು 2 ದೊಡ್ಡ ಟೊಮೊಟೊ, ಫಾರಮ್ ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ. ಇದು ಪಲ್ಯ ಟೊಮೊಟೊ ಇದ್ರೆ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ಇದೇನು ನಾಟಿ ಟೊಮೊಟೊ ಎಲ್ಲ ಜಾಸ್ತಿ ಹುಳಿ ಇರಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಎಕ್ಸ್ಟ್ರಾನೇ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದಾಯಿತು. ನಾನಿವಾಗ ಈ ಪಲ್ಯಕ್ಕೆ ಯಾವುದೇ ಥರ ಸಾಂಬಾರು ಪುಡಿ ಬೇರೆ ಮನೇಲಿ ಮಾಡಿರೋ ಅಂಥದ್ದು ಏನೂ ಹಾಕಲ್ಲ. ಗರಂ ಮಸಾಲ ಈ ಥರ ಏನಪ್ಪ ಅಂದರೆ ಮಾರುತಿ ಸಾಂಬಾರು ಪುಡಿ ಒಂದು 1/4 ಚಮಚದಷ್ಟು ಮಾರುತಿ ಸಾಂಬಾರು ಪುಡಿ ಹಾಕಿದರೆ ಸಖತ್ತು ಟೇಸ್ಟ್ ಇರುತ್ತೆ. ಬೆಂಡೆಕಾಯಿ ಪಲ್ಯಕ್ಕೆ ಮಾರುತಿ ಸಾಂಬಾರು ಪುಡಿ ಇದ್ರೇ ಅದು ಚೆನ್ನಾಗಿ. ಹಾಗಾಗಿ ಇವಾಗ ಸ್ವಲ್ಪ ಮಾರುತಿ ಸಾಂಬಾರು ಪುಡಿ ಹಾಕಿ ಇಟ್ಕೊಂಡಿದ್ದೀನಿ. ಮನೆ ಸಾಂಬಾರು ಪುಡಿ ಜೊತೆಗೆ ಇದನ್ನು ಕೂಡ ಇರುತ್ತೆ ನಮ್ಮ ಮನೇಲಿ. ಏನು ಖಾಲಿ ಆದರೂ ಇವೆರಡು ಖಾಲಿ ಆಗೋಗಿಲ್ಲ. ಉಳ್ಸೊಪ್ಪಾಗಿರ್ಬೋದು ಮತ್ತು ಈ ಥರ ಪಲ್ಯಗಳಿಗೆ ಜಾಸ್ತಿ ನಾನು ಇದೇ ಮಾರುತಿ ಸಾಂಬಾರು ಪುಡಿನೇ ಯೂಸ್ ಮಾಡೋವಂಥದ್ದು. ಮತ್ತು ಹೋಳಿಗೆ ಸಾಂಬಾರಿಗೂ ಅಷ್ಟೇ ಇದೇನೆ. ಹಂಗಾಗಿ ಯಾವಾಗೇ ಆಗಲಿ ಒಂದು ಅರ್ಧ kg ತರಿಸ್ಕೊತೀನಿ ನಾನು. ಇನ್ನು 1 ದಪ್ಪ ಆಗೋಷ್ಟು ಕಾಯಿ ತುರಿದು ಇಟ್ಕೊಂಡಿದ್ದೆ. ಇವಾಗ ಕಾಯಿ ತುರಿ ಕೂಡ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹಂಗಾಗಿ ಇವಾಗ ಕಾಯಿ ಕೂಡ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲಲ್ಲಿ ತಿನ್ನೋವಂಥ ಫೀಲ್ ಆಗುತ್ತೆ ಈ ಥರ ಮಾಡ್ಕೊಂಡು ತಿಂದರೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತು ಕಾಂಬಿನೇಷನ್ನು. ಚಪಾತಿ, ದೋಸೆ, ಪೂರಿ ಇದೆಲ್ಲದಕ್ಕೂ. ಇನ್ನು ಮಧುರಗೂ ಕೂಡ ಅಷ್ಟೇ ಇದೇ ರೀತಿ ನಾನು ಯಾವ ಥರ ಪಲ್ಯ ಮಾಡ್ತೀನಿ ಅವಳು ಕೂಡ ಅದೇ ಥರ ಪಲ್ಯ ಮಾಡ್ತಾಳೆ. ಅವಳಿದ್ದಿದ್ರೆ ಪಲ್ಯ ಎಲ್ಲ ಮಾಡಿ ರೆಡಿ ಮಾಡ್ತಾಯಿದ್ಲು. ನಾನು ಚಪಾತಿ ಹಿಟ್ಟು ಕಲಸೋದು, ಅದನ್ನು ರೆಸ್ಟಿಗೆ ಇಟ್ಬಿಟ್ಟು ಅದಾದ ನಂತರ ಲಟ್ಟಣಿಗೆ ಎಲ್ಲ ತೊಳ್ಕೊಂಡು ಬಂದುಬಿಟ್ಟು ಉಜ್ಜೋದು, ಈ ಥರ ಅಷ್ಟೊತ್ತಿಗೆ ಚಪಾತಿ ಉಜ್ಜೋದೇ ಆಗೋಗ್ತಾಯಿತ್ತು ಪಲ್ಯ ರೆಡಿ ಆಗೋ ಅಷ್ಟರಲ್ಲಿ. ಈ ಥರ ಮಾಡ್ತಾಯಿದ್ದೆ. ಇನ್ನು ನಾನು ಒಬ್ಬಳೇ ಆಗಿರೋದ್ರಿಂದ ಪಲ್ಯ ಮಾಡಿಟ್ಬಿಟ್ಟು ಇವಾಗ ಚಪಾತಿ ಉಜ್ಜೋಣ ಅಂತ ಕೂತಿದ್ದೀನಿ. ಆವಾಗಲೇ ಕಲಸಿಟ್ಟಿದ್ದೆ ಚಪಾತಿ ಹಿಟ್ಟು ಪಲ್ಯ ಮಾಡೋದಕ್ಕೂ ಮುಂಚೆನೇ ಒಂದು 1/4 ಗಂಟೆ ಅರ್ಧ ಗಂಟೆ ಆ ಥರ ನೆಂದರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಇನ್ನು ವೇದಪಾಪು ಅಂತೂ ಸಖತ್ತು ಕೊಡ್ತಾ ಇದ್ದಾನೆ. ಯಾಕಪ್ಪ ಅಂತಂದರೆ ಅವ್ರ ತಾತನ ಜೊತೆ ಅವನು ಬರಬೇಡ ನಮ್ಮ ಮನೆಗೆ, ನೀನು ಯಾಕೆ ಬಂದೆ, ಹಿಂಗೆಲ್ಲ ಮಾತಾಡ್ತಾ ಆಟ ಆಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು, ಅವ್ರ ತಾತ ಬಂದು ಹೋಗ್ತಾ ಇದ್ದಾರೆ. ಅವಾಗವಾಗ ನಾನು ತಗೊಂಡು ಹೋಗ್ತೀನಿ
ಇದನ್ನು JCBನ ಅಂತ. ಅವನಿಲ್ಲ ನಾನು ಕೊಡಲ್ಲ, ನಿನಗೆ ಯಾಕೆ ಕೊಡಬೇಕು ಅಂತ ಇದ್ದಾನೆ. ಇನ್ನು ಬೇಗ 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 ಚಪಾತಿ ಉಜ್ಜಿ ನಾನೇ ಸುಡಬೇಕು. ನನಗೆ ಸುಡೋದು ಅಂದರೆ ತುಂಬ ಇಷ್ಟ, ಉಜ್ಜೋದೇ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದ್ರೂ ಕೂಡ ಬೇಗ ಬೇಗನೆ ಉಜ್ಜಾಕೋಗ್ಬಿಡ್ತೀನಿ. ಇವಾಗ ನಾವು ಜಾಸ್ತಿ ಮಾಡಲ್ಲ, ನಾಳೆಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು 12ರಿಂದ 10 ಆಗಿದ್ದಾವೆ ಚಪಾತಿ. ಎಣಿಸ್ಬಾರ್ದಲ್ವ, ಒಂದು ಅಂದಾಜಿಗೆ ಹೇಳ್ತಾ ಇದ್ದೀನಿ. ಅದರಲ್ಲೂ ಕೂಡ 2-3 ಉಳಿತವೆ, ಅದನ್ನೇ ವೇದ ಪಾಪು ನಾನು ನಾಳೆಗಂತ ತಿಂತೀವಿ. ಇನ್ನು ನಮ್ಮ ಮನೆಯವರು ಏನೇ ಒಂದು ಐಟಮ್ ಆಗಲಿ ಇವಾಗ ಮಾಡಿದ ಬೆಳಗ್ಗೆ ತಿನ್ನಲ್ಲ, ಆ ರೀತಿ. ನಾನು ವೇದ ಪಾಪು ಇಬ್ಬರೇ ಅಲ್ವಾ. ಇನ್ನು ಮಧುರ ವಿನು ಇದ್ದಿದ್ರೆ ಇದಕ್ಕಿಂತಲೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ವಿ. ನಮಗೆ ಅವಾಗ ತಿನ್ನೋದಕ್ಕಿಂತಲೂ ನಾಳೆ ಮಧ್ಯಾಹ್ನ ತಿನ್ನಬೇಕು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ನೈಟ್ ಟೈಮಲ್ಲೇ ಚಪಾತಿ ಮಾಡೋದು, ಭಾಳ ಮಾಡಿಕೊಂಡು ನಾಳೆ ಮಧ್ಯಾಹ್ನಕ್ಕೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ವಿ. ಇನ್ನು ಅವರು ಇಬ್ಬರು ಇಲ್ಲದೆ ಇರೋದ್ರಿಂದ ನನಗೆ 2, ವೇದ ಪಾಪುಗೆ 2 ಆದರೆ ಸಾಕಾಗುತ್ತೆ. ವೇದ ಪಾಪು ತಿನ್ನೋದು ಒಂದೇ, ಅದಾದ ನಂತರ ಅವಾಗವಾಗ ಆಟ ಆಡುವಾಗೆಲ್ಲ ಕೇಳ್ತಾ ಇರ್ತಾನೆ, ಕೊಟ್ಟರಾಯ್ತು ಅಂತ ಹೇಳ್ಬಿಟ್ಟು 1-2 ಜಾಸ್ತಿ ಮಾಡಿರ್ತೀನಿ. ಇನ್ನು ವೇದ ಪಾಪು ಜಾಸ್ತಿ ನೋಡ್ತಾ ಇರ್ಬೋದು. ಇತ್ತೀಚೆಗೆ ಇವಾಗ 3-4 ದಿನದಿಂದ ವ್ಲಾಗಲ್ಲಿ ನಮ್ಮ ಮನೇಲೇ ಆಟ ಆಡ್ತಾ ಇದ್ದಾನೆ, ಜಾಸ್ತಿ ಹೋಗ್ತಾನೆ ಇಲ್ಲ ಅವ್ರ ದೊಡ್ಡಮ್ಮರ ಮನೆಗೆ. ಯಾಕಪ್ಪ ಅಂದರೆ ನಮ್ಮ ಅಕ್ಕ ಅವ್ರ ತಂಗಿಗೆ ಹುಷಾರಿಲ್ಲ, ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅವರಿದ್ದರೆ ಮಾತ್ರ ಇವನು ಜಾಸ್ತಿ ಅಲ್ಲಿರೋ ಅಂಥದ್ದು. ಹೋಗ್ತಾನೆ, ಹಿಂಗೆ ಬರ್ತಾನೆ. ಅವರಿದ್ದಿದ್ರೆ ಅಲ್ಲೇ ಇರ್ತಾ ಇದ್ದ. ಯಾಕಪ್ಪ ಅಂತಂದರೆ ಅವ್ರಿಗೆ ಆಪ್ರೇಷನ್ ಆಗಿದೆ, ಹೊಟ್ಟೆಲಿ ಗಡ್ಡೆ ಇತ್ತು ಅಂತ. ಫಸ್ಟೆಲ್ಲ ಅವರು ಬರೀ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಅಲ್ಲೇ ಅವರೂರಲ್ಲೇ ಹೊಳಲ್ಕೆರೆಯಲ್ಲೇ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ದುರ್ಗಕ್ಕೆ ಬಂದುಬಿಟ್ಟು ಕೃಷ್ಣ ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ಗೊತ್ತಾಗಿದೆ ಹೊಟ್ಟೆಲಿ ಗಡ್ಡೆ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ವ್ಲಾಗ್ಗಳಲ್ಲಿ, ಫ್ಯಾಮಿಲಿ ವ್ಲಾಗ್ಗಳಲ್ಲಿ ತುಂಬ ಸತಿ ಅವ್ರನ್ನೆಲ್ಲ ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವಾಗಾದರೂ ತೋರಿಸ್ತೀನಿ ಅವ್ರಿಗೆ ಆಪ್ರೇಷನ್ ಆಗಿರೋದು ಅಂತ ಹೇಳ್ಬಿಟ್ಟು. ಹಂಗಾಗಿ ಹೊಟ್ಟೆ ನೋವು ಬಂದರೆ ಯಾರೋ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಆರೋಗ್ಯನ ಕಾಪಾಡ್ಕೊಳ್ರಿ ಅಂತ ಹೇಳ್ತಾ. ಇನ್ನು ಅವ್ರಿಗೆ ಸಣ್ಣ ಪುಟ್ಟ ಗಡ್ಡೆ ಅಲ್ಲ, ಒಂದು ಕುಂಬಳಕಾಯಿ ಗಾತ್ರದ ದಪ್ಪ ಇತ್ತು ಗಡ್ಡೆ. ಪಾಪ ಅವರು ಅದೆಷ್ಟು ಪೇನು ಪಟ್ಟಿದ್ರೋ ಗೊತ್ತಿಲ್ಲ, ಎಷ್ಟು ನೋವು ಪಟ್ಟಿದ್ರೋ ಏನೋ. ಹಂಗಾಗಿ ಇವಾಗ ಆಪ್ರೇಷನ್ ಮಾಡಿ ತಂದಿದ್ದಾರೆ. ಪಾಪ ಅವ್ರನ್ನ ನೋಡ್ಕೊಳ್ಳೋಕ್ಕೋಸ್ಕರ ಹೋಗೋದು, ಊಟ ತಗೊಂಡೋಗೋದು, ಒಂದೊಂದು ದಿನ ಅಲ್ಲೇ ಇರೋ ಅಂಥದ್ದು ಹಿಂಗೆ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ. ಅವರಲ್ಲಿದ್ದಕ್ಕೆ ತುಂಬ ಬೇಜಾರು, ಒಬ್ಬಳೇ ಇರಬೇಕು, ಏನಾದರೂ ಮಾತಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅವರು ಕೂಡ ಇದ್ದರೆ ಚೆನ್ನಾಗೆ. ಹಿಂಗೆ ತೋಟದಲ್ಲಿದ್ದಾಗ ಯಾರಾದರೂ ಹಿಂಗೆ ಒಬ್ಬರು ಇತ್ತು ಮನೆಯಲ್ಲೇ ಆಗಿರ್ಬೋದು, ಅಕ್ಕಪಕ್ಕದಲ್ಲೇ ಆಗಿರ್ಬೋದು, ಇದ್ದು ಯಾರಾದರೂ ಹಿಂಗೆ ಊರಿಗೆ ಹೋಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ, ಮಿಸ್ ಮಾಡ್ಕೊತೀವಿ ಅಂತ ಅನಿಸುತ್ತೆ. ಆ ಥರ. ಇನ್ನು ಚಪಾತಿನ ಸುಡೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ವೇದ ಪಾಪು ಚಿಕ್ಕವನಿದ್ದಾಗಾದರೆ ಮಧುರ ಇದ್ಲು, ಹೆಂಗೋ ವೇದ ಪಾಪನ ಎತ್ಕೊತಾ ಇದ್ಲು ಅಡುಗೆ ಎಲ್ಲ ಆಗೋವರೆಗೂ. ಮತ್ತು ನಾವು ಇನ್ನೂ ಚಿಕ್ಕವಳಿದ್ದಾಗ ಅಷ್ಟೇ ಹೆಂಗೋ ಆಟ ಆಡಿಸ್ತಾ ಇದ್ಲು ಮಧುರ. ಅದಕ್ಕಿಂತಲೂ ಮುಂಚೆ ಮಧುರ ಚಿಕ್ಕವಳಿದ್ದಾಗಂತೂ ಈ ಥರ ಚಪಾತಿ ಪಲ್ಯ ಮಾಡಬೇಕು ಅಂದರೆ ತುಂಬ ಕುತ್ತಿಗೆ ಬರ್ತಾ ಇತ್ತು. ಯಾಕಂದರೆ ಚಿಕ್ಕ ಪಾಪನೂ ನೋಡಿಕೊಂಡು ಈ ಥರ ಅಡುಗೆ ಕೆಲಸನೂ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಮನೆಯಲ್ಲಿ ಯಾರಾದರೂ ಈ ಥರ ಅಜ್ಜ ಅಜ್ಜಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಆ ಟೈಮಲ್ಲಿ ಅನ್ನಿಸ್ತಾ ಇತ್ತು. ಮಧುರ ಬಂದ್ಲು ಅಂದರೆ ದೊಡ್ಡವಳು ಆಗ್ತಾ ಮಕ್ಕಳನ್ನ ಯಾವಾಗ ಎತ್ಕೊಳ್ಳೋದು, ಆಡಿಸೋದು ಸ್ಟಾರ್ಟ್ ಮಾಡಿದ್ಲು ವಿನುನ, ವೇದ ಪಾಪನ. ಅಷ್ಟೇ ಸಾಕು ಅಂತ ಅಲ್ಲಿವರೆಗೂ ತುಂಬ ಕೊರಗಿದ್ದೀನಿ ನಾನು. ನನಗೂ ಕೂಡ ಯಾರಾದರೂ ಒಬ್ಬರು ಮನೆಗೆ ಎಂಗೇಜ್ಮೆಂಟ್ ಇರಬೇಕಾಗಿತ್ತು ಅಂತ ಅವಳು ಬಂದ್ಲು. ಅಮ್ಮನೂ ಅವಳೆ, ಅಜ್ಜಿನೂ ಅವಳೆ ಅಂತ ಅಂದ್ಕೊಂಡು ಹೆಂಗೋ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ನಾನು ಬಂದು 2 ಚಪಾತಿ ಸುಡೋ ಅಂಥದ್ದು ನೋಡ್ತಾ ಇರ್ಬೋದು ನೀವು. ಫಸ್ಟ್ ಒಂದು ಹಾಕ್ಬಿಟ್ಟು ಎಣ್ಣೆ ಹಾಕಿದ್ದೀನಿ, ಮತ್ತು ಇನ್ನೂ ಒಂದು ಹಾಕ್ಬಿಟ್ಟು ಅದ್ರ ಮೇಲೂ ಕೂಡ ಎಣ್ಣೆ ಹಾಕಿದ್ದೀನಿ. ಈ ರೀತಿ ಚಪಾತಿ ಸುಡೋ ಅಂಥದ್ದು ನಾನು ನೋಡ್ತಾ ಇರ್ಬೋದು. ಇವಾಗ ತಿರುವಾಕ್ಬಿಟ್ಟು ಇನ್ನೂ ಒಂದು ಸತಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅದು ಫಸ್ಟು ಹಂಚಿನ ಮೇಲೆ ಇತ್ತಲ್ಲ, ಅದು ಈ ರೀತಿ 2 ಚಪಾತಿ ಸುಡೋದ್ರಿಂದ ತುಂಬ ಜಲ್ದಿ ಆಗುತ್ತೆ. ಇನ್ನೂ ಸ್ವಲ್ಪ ಹಂಚು ಕಾದಿಲ್ಲ, ಇನ್ನೂ ಸ್ವಲ್ಪ ಹೀಟ್ ಆಗ್ತಾ ಇನ್ನೂ ಬೇಗನೆ ಆಗುತ್ತೆ. ಇನ್ನು ಒಲೆ ಮೇಲೆ ಸುಟ್ಟರಂತೂ ಇನ್ನೂ ಚೆನ್ನಾಗಿರುತ್ತೆ ಚಪಾತಿ. ನಮಗೂ ಕೂಡ ಅನಿಸುತ್ತೆ, ನಮ್ಮ ಮನೆ ಒಳಗೂ ಕೂಡ ಈ ಥರ ಹೊಗೆಗೆ ಶೆಲ್ಪ್ ಹಾಕಿಸಿದ್ವಲ್ಲ, ಹೊಗೆಗೂಡು ಆ ಥರ ಅದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಏನು ಮಾಡ್ತೀರಾ, ನಮ್ಮ ಮನೇಲಿ ಇಲ್ಲ. ಆ ಥರ ಏನಾದರೂ ಒಲೆ ಇದ್ದಿದ್ರೆ ನಮ್ಮ ಮನೆಯವರೇ ಎಲ್ಲಾದರೂ ಸೌದೆ ತೊಗೊಂಬರ್ತಿದ್ರು. ಇವಾಗೆಲ್ಲ ನಾವು ಸ್ನಾನಕ್ಕೂ ಕೂಡ ಸೌದೆಲ್ಲೇ ಕಾಸ್ಕೊಳ್ಳೋ ಅಂಥದ್ದು, ಹೀಟ್ರ್ ನೀರೇನು ಬಳಸಲ್ಲ. ಇನ್ನು ಯಾವಾಗಾದರೂ ಈ ಥರ ಕೈ ಕಾಲು ಮುಖ ತೊಳೆಯೋಕ್ಕಷ್ಟೇ. ನನಗಂತೂ ಅದು ಆಸೆ ತುಂಬ ಇತ್ತು. ನಮ್ಮಮ್ಮವ್ರ ಮನೆಯಲ್ಲಿ ಹೊಗೆಗೂಡು ಅಂತ ಅಂತಾರಲ್ಲ, ಆ ಥರ ಶೆಲ್ಪ್ ಇತ್ತು. ಬಟ್ ಕಟ್ಟಿಗೆ ಕಡಿಯೋ ಅಂಥವ್ರಿಲ್ಲ. ಈ ಥರ ಸಿಪ್ಪೆ ಮಟ್ಟೆ, ಕಾಯಿಸಿಲ್ದಿರೋ ಮಟ್ಟೆ ಅಷ್ಟೇ, ಅದನ್ನೇ ತಗೊಂಡು ಒಲೆ ಹಚ್ಚಿ ನೀರು ಕಾಯಿಸ್ಕೊಳ್ತಾ ಇದ್ವಿ. ಇನ್ನು ಮೆಕ್ಕೆಜೋಳದ ದಿಂಡು ಬರುತ್ತಲ್ಲ, ಅದರಲ್ಲಿ ನೀರು ಕಾಯಿಸ್ಕೊಳ್ತಾ ಇದ್ವಿ. ಒಂಥರ ಚೆನ್ನಾಗಿ ಒಲೆ ಮೇಲೆ ಚಪಾತಿ ಸುಡುವಂಥದ್ದು ನನಗಂತೂ ತುಂಬ ಇಷ್ಟ, ಒಲೆ ಮೇಲೆ ಚಪಾತಿ ಸುಡುವಂಥದ್ದು. ಇನ್ನು ನೋಡ್ತಾ ಇರ್ಬೋದು, ಈ ರೀತಿಯೇ ನಾನು
ಎರಡೆರಡು ಚಪಾತಿ ಸುಡೋ ಅಂಥದ್ದು ತುಂಬ ಚೆನ್ನಾಗಿ ಮೆತ್ತಗೆ ಇರ್ತದೆ. ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರ್ತವೆ. ನಾಳೆವರೆಗೂ ಕಟಿ ಕಟಿ ಅನ್ನೋ ಥರ ಇರಲ್ಲ. ಇನ್ನು ಚಪಾತಿ ಸುಟ್ಟಿದ ತಕ್ಷಣ ಹಾಟ್ ಬಾಕ್ಸಲ್ಲೇ ಹಾಕ್ತೀವಿ. ಕೆಲವೊಬ್ಬರು ಹಾಟ್ ಬಾಕ್ಸಿಗೆ ಹಾಕಲ್ಲ. ನನಗೇನು ಹಾಟ್ ಬಾಕ್ಸಿಗೆ ಹಾಕೋಂಥದ್ದೇ ಇಷ್ಟ. ಹಂಗಾಗಿ ಅಂದರೆ ನಾಳೆ ಮಧ್ಯಾಹ್ನದವರೆಗೂ ಕೂಡ ಅಷ್ಟೇ ಒಂಥರ ಕಟಿ ಕಟಿ ಅನ್ನೋ ಥರ ಇರಲ್ಲ, ಸ್ಮೂತಾಗಿ ಚೆನ್ನಾಗಿರ್ತವೆ. ಹಾಗಾಗಿ ಇನ್ನು ಮಧುರ ಓದೋರಿದ್ದನು ಪಟ್ಲಿ ಮರಿ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಈ ಥರ ಅಡುಗೆ ಕೆಲಸ ಆಗಿರ್ಬೋದು ಎಲ್ಲನೂ ನೋಡ್ತಾ ಇರ್ಬೋದು. ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಎಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಶೆಲ್ಫು ಮತ್ತು ತಟ್ಟೆ ಸ್ಟ್ಯಾಂಡು ಅದೆಲ್ಲನೂ ಪಾತ್ರೆ ಎಲ್ಲ ತೊಳೆದಿರೋ ಅಂಥದ್ದನ್ನ ಇವಾಗ ಚಪಾತಿ ಎಲ್ಲ ಸುಟ್ಟುಬಿಟ್ಟು ಅದಾದ ನಂತರ ಎಲ್ಲ ಜೋಡಿಸ್ಕೋಬೇಕು. ಇನ್ನು ಈ ಥರ ಚಪಾತಿ ಸುಡೋದು ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲೂ ಒಲೆಲಾಗಿದೆ ಇನ್ನೂ ಇಷ್ಟ. ಒಂಥರ ನಿಂತ್ಕೊಂಡು ಸುಡೋದು ಕಷ್ಟ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಸುಡಲೇಬೇಕು, ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಡ್ತಾ ಇದ್ದೀನಿ. ನಮ್ಮ ವೇಲು ಪಾಪು ಚಪಾತಿ ತುಪ್ಪ ಹಾಕ್ಕೊಟ್ಟಿದ್ದೀನಿ. ಅವನು ಕೂಡ ಹೊರಗಡೆ ಚಪಾತಿ ತುಪ್ಪ ತಿಂತಾ ಇದ್ದಾನೆ. ಅವನಿಗಂತೂ ತುಪ್ಪ ಅಂದರೆ ಅದೇನು ಇಷ್ಟನೋ ಗೊತ್ತಿಲ್ಲ. ನಮ್ಮ ಅಕ್ಕ ಅವ್ರ ಹತ್ರನೇ 1 kg ತುಪ್ಪ ತಗೊಂಡು ಕಾಸಿ ಇಟ್ಕೊಂಡಿದ್ದೆ ನಾನು. ಅದನ್ನೇ ವೇದು ಪಾಪಗೊಬ್ಬನೇ ತಿನ್ನೋದು. ನಾನು ಮತ್ತು ಅವರ ಅಪ್ಪಾಜಿ ಏನು ತುಪ್ಪನ ಅಷ್ಟೊಂದಾಗಿ ಇಷ್ಟ ಅಂದರೆ ವೇದು ಪಾಪ ಮಾತ್ರ ಸಖತ್ ಇಷ್ಟ. ಮಧುರನೂ ಅಷ್ಟೇ ಅಷ್ಟೊಂದು ಇಷ್ಟಪಡಲ್ಲ ತುಪ್ಪನ. ವಿನೂ ಅಷ್ಟೇ ಅಷ್ಟಕ್ಕಷ್ಟೇ ತಿಂತಾಳೆ, ಅಷ್ಟೊಂದೇನಿಲ್ಲ. ವೇದು ಪಾಪ ಮಾತ್ರ ಕಂಪಲ್ಸರಿ ಚಪಾತಿ ಜೊತೆಗೆ ತುಪ್ಪ ಬೇಕೇ ಬೇಕು ಅಂತಾನೆ. ಇನ್ನು ಈ ಚಪಾತಿ ಸುಡ್ತಾ ಇನ್ನೂ ಒಂದು ನೆನಪು ಬಂತು. ಏನಪ್ಪ ಅಂದರೆ ನಮ್ಮ ಅಪ್ಪಾಜಿ ಈ ಥರ ಚಪಾತಿ ಸುಟ್ಟಾಗೆಲ್ಲಾನು ಆರಿಟ್ಕೊತಾ ಇದ್ರು. ಒಂಥರ ಚಪಾತಿ ಕಟಿ ಕಟಿ ಅನ್ನೋ ರೀತಿ ಇರ್ತಾಯಿದ್ವು. ಅದು ಆಗ ತಿನ್ನೋಕ್ಕೆ ಚೆನ್ನಾಗಿರ್ತಾ ಇರಲಿಲ್ಲ. ಬಟ್ 2-3 ದಿನ ಆದಮೇಲೆ ಅಂತ ಸಖತ್ತು ಟೇಸ್ಟ್ ಇರ್ತಾಯಿದ್ವು. ನಮ್ಮ ಅಪ್ಪಾಜಿಗೆ ಶುಗರ್ ಇರೋದ್ರಿಂದ ಈ ಅಭ್ಯಾಸ ಜಾಸ್ತಿ ಇತ್ತು. ಕಟಿ ಕಟಿ ಅನ್ನೋ ಚಪಾತಿ ಜೊತೆ ಈರುಳ್ಳಿ ನೆಂಚ್ಕೊಂಡು ತಿನ್ನೋಂಥದ್ದು. ಮಧ್ಯಾಹ್ನ ಟೈಮು ಈ ಥರ ನಮ್ಮ ಅಪ್ಪಾಜಿ ಮತ್ತು ಅದ್ರ ಜೊತೆ ಒಂದು ಮೆಣಸಿನ್ಕಾಯಿ ಆದ್ರೂ ಸುಟ್ಬಿಟ್ಟು ಕಡ್ಕೊಂಡು ತಿನ್ನೋ ಅಂಥದ್ದು, ಇಲ್ಲಾಂದರೆ ಈರುಳ್ಳಿ ನೆಂಚ್ಕೊಂಡು ತಿನ್ನೋ ಅಂಥದ್ದು, ಇಲ್ಲಾಂದರೆ ಮೆಣಸಿನ್ಕಾಯಿ ತಿಕ್ಕಿಸ್ಕೊಂಡು ಬೆಂಡೆಕಾಯಿ ಚಟ್ನಿ ಥರ ಮಾಡಿಸ್ಕೊಂಡು ತಿನ್ನೋಂಥದ್ದು ನಮ್ಮ ಅಪ್ಪಾಜಿಗೆ ತುಂಬ ಇಷ್ಟ. ಇದೊಂದು ನೆನಪು ಬಂತು ಚಪಾತಿ ಸುಡಬೇಕಾದ್ರೆ. ಹಂಗಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೆ ಚಪಾತಿ ಜೊತೆ ಯಾವ ಪಲ್ಯ ಇಷ್ಟ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಇವತ್ತು ಮಾವಿನ ಹಣ್ಣಿದ್ದಾವೆ, ಹಾಗಾಗಿ ಚಪಾತಿ ಜೊತೆ ಸೀಕರಣೆನೂ ಕೂಡ ಚೆನ್ನಾಗಿರುತ್ತಲ್ವ, ಸೀಕರಣೆನೂ ಕೂಡ ರೆಡಿ ಮಾಡ್ಕೋಬೇಕು ಅಂತ ಇದ್ದೀನಿ. ವೇದು ಪಾಪು ಸೀಕರಣೆನ ಜ್ಯೂಸ್ ಅಂತ ಹೇಳ್ತಾನೆ. ಸೀಕರಣೆ ಅಂತ ಅಂದರೆ ಯಾವ್ದು ಅದು ಹೋಗುತ್ತಾ ಅಂತ ಹೇಳ್ತಾನೆ. ಇನ್ನು ಪಾತ್ರೆ ಎಲ್ಲ ನೋಡ್ತಾ ಇರ್ಬೋದು, ತೊಳ್ದಿರೋ ಹಂಗೆ ಇದಾವೆ. ಇನ್ನು ಅದು ಕೂಡ ಪಾತ್ರೆ ಎಲ್ಲ ಜೋಡಿಸಿ ಇನ್ನೊಂದು ಶೆಲ್ಫ್ ಎಲ್ಲ ಒರೆಸ್ಬಿಟ್ಟು ಮಲಗೋ ಅಂಥದ್ದು ಪ್ರತಿದಿನ ರಾತ್ರಿ ಇದಾಗಿರುತ್ತೆ. ಇನ್ನು ಸಂಜೆ ಟೈಮೇ ಪಾತ್ರೆ ತೊಳಿತಾ ಇದ್ದೀನಿ. ಅಷ್ಟೊಂದಾಗಿ ಏನಕ್ಕೋ ಗೊತ್ತಿಲ್ಲ, ಗಾಳಿ ಜಾಸ್ತಿ ಇರೋದ್ರಿಂದ ಕರೆಂಟ್ ಎಲ್ಲ ತೆಗಿತಾ ಇದಾರಲ್ವ, ಹಂಗಾಗಿ ನೋಡ್ತಾ ನಮ್ಮ ಕಡೆ ಕರೆಂಟ್ ಇದ್ರೇನೆ ನೀರು, ಹಾಗಾಗಿ ಪಾತ್ರೆ ಎಲ್ಲ ತೊಳೆದಿದ್ದು ಲೇಟ್ ಆಯಿತು. ಅದು ಪಲ್ಯ ಈ ರೀತಿ ರೆಡಿಯಾಗಿದೆ. ಚಪಾತಿನೂ ಕೂಡ ಎಲ್ಲ ಸುಟ್ಟು ಅದನ್ನು ಕೂಡ ರೆಡಿ ಮಾಡಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.